ಕೊಲೆ ಆರೋಪಿ ದರ್ಶನ್ಗೆ ಡಬಲ್ ಶಾಕ್. ಒಂದು ಕಡೆ ಹಾಸಿಗೆ ದಿಂಬನ್ನ ಕೇಳಿದ್ರು ದರ್ಶನ್ ಸಿಗಲಿಲ್ಲ. ಹಾಸಿಗೆ ದಿಂಬಿಗೆ ಅನುಮತಿಯನ್ನ ಕೋರ್ಟ್ ಕೊಟ್ಟಿಲ್ಲ. ಸಹಜವಾಗಿಯೇ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಈಗ ಅದು ಹುಸಿಯಾಗಿದೆ. ತಿಂಗಳಿಗೊಮ್ಮೆ ಮಾತ್ರ ದರ್ಶನ್ಗೆ ಬಟ್ಟೆ ಬೆಡ್ಶೀಟ್ ಕೊಡಿ ಅಂತ ಹೇಳಿ ಕೋರ್ಟ್ ಹೇಳಿದೆ. ತಿಂಗಳಿಗೊಮ್ಮೆ ಬಟ್ಟೆ ಬೆಡ್ಶೀಟ್ ಬದಲಾವಣೆಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಈ ಮೂಲಕ ಹಾಸಿಗೆ ದಿಂಬಿನ ಕನಸು ಕಾಣ್ತಾ ಇದ್ದಂತಹ ದಾಸನಿಗೆ ಕೋರ್ಟ್ನ ಆದೇಶ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಸಾಕಷ್ಟು ಆಸೆಯನ್ನು ಇಟ್ಕೊಂಡಿದ್ರು, ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ದರ್ಶನ್, ಬಟ್ ಅದೆಲ್ಲವೂ ಕೂಡ ಹುಸಿಯಾಗಿದೆ. ಏನಾಯ್ತು ಇವತ್ತು ಕೋರ್ಟ್ನ ಕಲಾಪದಲ್ಲಿ ಅಂತ ಹೇಳಿ? ಓಕೆ, ಕರೆ ಕಟ್ಟಾಗಿರುವಂತಹದ್ದು ಹಾಸಿಗೆ ದಿಂಬಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಡಬಲ್ ಶಾಕ್. ಒಂದು ಕಡೆ ತಿಂಗಳಿಗೊಮ್ಮೆ ದರ್ಶನ್ ಬಟ್ಟೆ ಮತ್ತು ಬೆಡ್ಶೀಟ್ ಬದಲಾವಣೆಗೆ ಕೋರ್ಟ್ ಅವಕಾಶವನ್ನು ಕಲ್ಪಿಸಿಕೊಟ್ರೆ, ಮತ್ತೊಂದು ಕಡೆ ಎಕ್ಸ್ಟ್ರಾ ಹಾಸಿಗೆ ದಿಂಬು ಇಲ್ಲ ಅನ್ನೋದನ್ನು ಕೂಡ ನ್ಯಾಯಾಧೀಶರು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಮೂಲಕ ಹಾಸಿಗೆ ದಿಂಬಿನ ಕನವರಿಕೆಯಲ್ಲಿದ್ದಂತಹ ದಾಸನಿಗೆ ಅತಿದೊಡ್ಡ ಶಾಕನ್ನು ಇವತ್ತು ಕೋರ್ಟ್ ಆದೇಶದ ಮೂಲಕ ಕೊಟ್ಟಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮುರಳಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಸಹಜವಾಗಿಯೇ ದರ್ಶನ್ಗೆ ಈ ಆದೇಶ, ಈ ಸೂಚನೆ ಬಿಗ್ ಶಾಕ್. ಇವತ್ತು ಕೋರ್ಟ್ನಲ್ಲಿ ಏನಾಯ್ತು ಅಂತ ಹೇಳಿ? ಖಂಡಿತವಾಗಿ ಪ್ರೇಮ್, ಯಾಕಂದ್ರೆ ಪ್ರಮುಖವಾಗಿ ಇದುವರೆಗೂ ಕೂಡ ಏನು ವಿಚಾರಣೆಯಿಂದ ತಪ್ಪಿಸ್ಕೊಳ್ಳುವಂತ ಪ್ರಯತ್ನಗಳು ಆಗ್ತಾ ಇತ್ತು. ಜೊತೆಗೆ ಹಾಸಿಗೆ ದಿಂಬು ವಿಚಾರವನ್ನೇ ಕಳೆದ 2 ತಿಂಗಳಿಂದನೂ ಕೂಡ ಮುಂದೆ ತೆಗೆದುಕೊಂಡು ಹೋಗ್ತಾ ಇದೆ ಅಂತ ದರ್ಶನ್ ಈಗ ಬಹುದೊಡ್ಡ ಶಾಕ್ ಆಗಿರುವಂತದ್ದು. ಯಾಕೆಂದ್ರೆ ದರ್ಶನ್ ಕೇಳ್ಕೊಂಡಿದ್ದಂತ ಹಾಸಿಗೆ ದಿಂಬು ಏನಿತ್ತು, ಹಾಸಿಗೆ ದಿಂಬು ಈಗ ಪೂರೈಕೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಅದಕ್ಕೆ ಅವಕಾಶ ಇಲ್ಲ ಅಂತೇಳಿ ಕಾನೂನು ಸೇವಾ ಪ್ರಾಧಿಕಾರದವರು ಒಂದು ವರದಿಯನ್ನ ಕೊಟ್ಟಿದ್ರು. ವರದಿಯನ್ನ ಆಧರಿಸಿ ಈಗಾಗಲೇ ಅದನ್ನ ರಿಜೆಕ್ಟ್ ಅನ್ನ ಮಾಡಿದ್ದಾರೆ ಮತ್ತು ಶೀಘ್ರವೇ ಈ ಪ್ರಕರಣದ ಚಾರ್ಜ್ ಅನ್ನ ಫ್ರೇಮ್ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರು. ಚಾರ್ಜ್ ಅನ್ನ ಫ್ರೇಮ್ ಮಾಡ್ಕೊಳ್ಳಿ ಅಂತ ಕೇಳಿದಂತ ಸಂದರ್ಭದಲ್ಲಿ ಮೆಮೋವನ್ನು ಕೂಡ ಸಲ್ಲಿಕೆಯನ್ನ ಮಾಡಿದ್ರು. ಕಳೆದ 2 ತಿಂಗಳಿಂದ ಆಗಸ್ಟ್ 14ನೇ ತಾರೀಕು ಅವರನ್ನ ಬಂಧನಕ್ಕೊಳಪಡಿಸ್ತಾ ಇತ್ತು, ಜೈಲಿಗೆ ಕಳಿಸ್ತಾ ಇತ್ತು. ಆಸ್ ಪರ್ ಸುಪ್ರೀಂ ಕೋರ್ಟ್ ಏನು ಆದೇಶ ಏನಿತ್ತು, ಆದೇಶದ ಮೇರೆಗೆ ಅವರನ್ನ ಜೈಲಿಗೆ ಕಳಿಸ್ತಾ ಜೈಲಿಗೆ ಕಳಿಸಿದ್ದ ಅಲ್ಲಿಂದ ಇಲ್ಲಿವರೆಗೂ ಕೂಡ ಪ್ರತಿ ದಿನ ಕೂಡ ಬೇರೆ ಬೇರೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡ್ತಾರೆ. ಬೇರೆ ಬೇರೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ಕೊಂಡು ಡಿಸ್ಚಾರ್ಜ್ ಅಪ್ಲಿಕೇಶನ್ ಗಳನ್ನ ಬೇರೆ ಬೇರೆ ಆರೋಪಿಗಳ ಕಡೆಯಿಂದ ಹಾಕಿಸ್ತಾ ಇರುವಂತದ್ದು. ಇದು ಚಾರ್ಜ್ ಇಂದ ಟ್ರಯಲ್ ಅನ್ನ ತಪ್ಪಿಸ್ಕೊಳ್ಳುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾರೆ. ಅದಕ್ಕೆ ಶೀಘ್ರವೇ ಒಂದು ಚಾರ್ಜ್ ಫ್ರೇಮ್ ಅನ್ನ ಮಾಡಿ ಟ್ರಯಲ್ ಅನ್ನ ಪ್ರಾರಂಭ ಮಾಡಿ ಅಂತ ಹೇಳಿ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಮನವಿಯನ್ನ ಪುರಸ್ಕರಿಸಿದ ನ್ಯಾಯಾಲಯ ಇನ್ನ 2 ದಿನದಲ್ಲಿ ಚಾರ್ಜ್ ಅನ್ನ ನಿಗದಿಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಇದೇ ತಿಂಗಳು 31ನೇ ತಾರೀಕು ಚಾರ್ಜ್ ಫ್ರೇಮ್ ಅನ್ನ ಮಾಡ್ತಾ ಇದೆ ಮತ್ತು ಟ್ರಯಲ್ ಅನ್ನ ಪ್ರಾರಂಭ ಮಾಡ್ತಾ ಇರುವಂತದ್ದು. ಟ್ರಯಲ್ ಅನ್ನ ಪ್ರಾರಂಭ ಮಾಡೋ ಮೂಲಕ ಮುಂದಿನ ವಿಚಾರಣೆಗಳೇನಿರ್ತವೆ, ಯಾಕಂದ್ರೆ ಈಗ ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗಿದೆ. ದೋಷಾರೋಪ ಪಟ್ಟಿ ಸಲ್ಲಿಕೆ ಆದ ಬಳಿಕ ದೋಷಾರೋಪ ಪಟ್ಟಿಯ ಮೇಲೆ ಯಾವ್ಯಾವ ಸಾಕ್ಷಿಗಳಿದಾವೆ, ಆ ಸಾಕ್ಷಿಗಳ ವಾದ ಪ್ರತಿವಾದವನ್ನ ಆಲಿಸುವಂತದ್ದು, ಸಾಕ್ಷಿಗಳ ಕ್ರಾಸ್ ಎಕ್ಸಾಮಿನೇಷನ್ ಇರ್ಬೋದು, ಜೊತೆಗೆ ಅವರ ಹೇಳಿಕೆಗಳನ್ನ ದಾಖಲು ಮಾಡುವಂತದ್ದು ಇರ್ಬೋದು, ಮತ್ತು ಟೆಕ್ನಿಕಲ್ ಎವಿಡೆನ್ಸ್ಗಳು. ಅಂದ್ರೆ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಅತಿ ಹೆಚ್ಚಿನ ಪಾತ್ರ ವಹಿಸುವಂತದ್ದು ಟೆಕ್ನಿಕಲ್ ಎವಿಡೆನ್ಸ್ಗಳು. ಆ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಇಟ್ಕೊಂಡು ಟ್ರಯಲ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದು ಬಹುದೊಡ್ಡ ಹಿನ್ನಡೆ ಮತ್ತು ಈ ಪ್ರಕರಣದಲ್ಲಿ ಬಹುದೊಡ್ಡ ಒಂದು ಮಹತ್ವದ ಮಾತ್ರವನ್ನ ವಹಿಸುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲನ ಮೂಡ್ತಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.